ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಮಂಗಳವಾರದ ವಿಡಿಯೋ ಇದು. ಸೊ ನಿನ್ನೆ ವಿಡಿಯೋ ನನಗೆ ಎಡಿಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಇವತ್ತು ಎಡಿಟ್ ಮಾಡೋಣ ಅಂದ್ಕೊಂಡು ಇವತ್ತು ಮಾಡಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ಬೆಳಿಗ್ಗೆನೇ ಎದ್ದು ದೇವ್ರ ಪೂಜೆ ಎಲ್ಲ ಆಗಿತ್ತು. ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಟ್ಟೆ. ಆ ರಂಗೋಲಿ ನನಗೆ ಬಿಡೋಕ್ಕೆ ಬರಲಿಲ್ಲ, ಏನೋ ಬಿಡೋಕ್ಕೆ ಹೋಗಿ ಜಸ್ಟ್ ಟ್ರೈ ಮಾಡಿದೆ, ಅದು ಹಂಗೆ ಬಂತು. ಸೊ ನೋಡ್ಬೋದು, ಬಟ್ಟೆ ಎಲ್ಲ ಹೋಗಿದೆ. ಅದಾದ್ಮೇಲೆ ಸಂಜೆ ಆಗಿತ್ತು, ಮಳೆ ಬೇರೆ ಬರ್ತಿತ್ತು. ನಮ್ಮ ಪಾಪ ತಿಂತು ಮಳೆ ಬರ್ತಾಯಿತ್ತು ಅಂತ. ಸೊ ನೋಡ್ಬೋದು ನೀವು ವಿಡಿಯೋದಲ್ಲಿ, ಅದು ನನಗೆ ವಿಡಿಯೋ ಮಾಡ್ಕೊಂಡೆ. ಮತ್ತು ನಿಮ್ಮೂರಲ್ಲೂ ಮಳೆ ಬಂತ? ವಿಡಿಯೋ ಯಾರಾದರೂ ನೋಡ್ತಿದ್ರೆ ಕಮೆಂಟ್ ಮಾಡಿ, ನಿಮ್ಮೂರಲ್ಲೂ ಮಳೆ ಬಂದಿದೆ. ಸೊ ನೋಡ್ಬೋದು ನೀವು. ಮತ್ತು ಸಾಯಂಕಾಲ ಆಗಿತ್ತು, ಸಾಯಂಕಾಲಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪಿತ್ತು, ಮಶೊಪ್ಪಿನ ಸೊಪ್ಪು. ಇವತ್ತು ಮಶೊಪ್ಪು ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪು ಬೇಯಕ್ಕಿಟ್ಟಿದ್ದೆ. ಮತ್ತು ಸೊಪ್ಪಿಂದಾದಮೇಲೆ ಅದೇ ನೀರಿಗೆ ಬೇಳೆ ನೀಟಾಗಿ ತೊಳ್ಕೊಂಡು ಫಸ್ಟು ಬೇಳೆ ನೀಟಾಗಿ ತೊಳೆದ್ಬಿಟ್ಟು, ತುಂಬ ಡಸ್ಟ್ ಇರುತ್ತೆ ಬೇಳೆ, ಅದಕ್ಕೆ ತೊಳೆದ್ಬಿಟ್ಟು ಅದೇ ನೀರಿಗೆ ಹಾಕಿ ಬೇಯಕ್ಕಿಟ್ಟೆ ಬೇಳೆನ. ಕಾಳು ಜೊತೆ. ಸೊ ಅದಾದಮೇಲೆ ಮಸಾಲೆ ಮಶೊಪ್ಪಿಗೆಲ್ಲ ಮಸಾಲೆ ಇದು ಮಾಡ್ಕೊಳ್ಳೋಣ. ಒಂದು ಟೊಮೊಟೊ, ಒಂದು ಸ್ವಲ್ಪ ಶುಂಠಿ, ಮತ್ತು ಚಕ್ಕೆ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, ಒಂದು ಈರುಳ್ಳಿ. ಸೊ ಇಷ್ಟನ್ನು ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ನೋಡ್ಬೋದು ನೀವು. ಮತ್ತು ಇಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ನೀಟಾಗಿ ಬಸ್ತಿಟ್ಕೊಂಡಿದ್ದೀನಿ. ಇದನ್ನು ಇದ್ರೊಳಗಡೆ ಹಾಕ್ಕೊಬೇಕು. ಇದಕ್ಕಿವಾಗ ಒಂದು ಸ್ವಲ್ಪ ಮಸಾಲು, ಒಂದು ಸ್ಪೂನ್ ಖಾರದ ಪುಡಿ. ಖಾರ ತಿಂದಲೇ ಇರೋರು ಬೇಡ, ಖಾರ ತಿನ್ನೋರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೊಂದು ಸ್ವಲ್ಪ ಇವಾಗ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ, ಅದೇ ನೀರು ಹಾಕ್ಕೊಂಡು ಇದನ್ನು ಇವಾಗ ಒಂದು ಸ್ವಲ್ಪ ರುಬ್ಕೊತೀನಿ. ಸೊ ನೋಡ್ಬೋದು, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದನ್ನು ಇವಾಗ ಕಾಳು ಬೇಯಕ್ಕಿಟ್ಟಿದ್ದಲ್ಲ ಅದರೊಳಗಡೆ ಹಾಕ್ತೀನಿ. ಸೊ ಇವಾಗಿದ್ದು ನಮಗೆ ಎಷ್ಟು ಬೇಕೋ ಅಷ್ಟು, ಸಾಂಬಾರು ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹಾಕ್ಕೊಂಡು, ನೀರು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇದಕ್ಕೆ ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಬೇಕು. ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಸಾಂಬಾರು ಒಳಗಡೆ ಹಾಕ್ಕೊಂತೀನಿ. ಇದನ್ನು ಇವಾಗ ಸಾಂಬಾರು ರೆಡಿಯಾಗಿದೆ. ನಾನು ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ರೆಡಿ ಆಯಿತು. ಮುದ್ದೆ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ. ಇದು ನಾನು ಈ ರೀತಿ ಮಾಡ್ತೀನಿ ಮಶೊಪ್ಪು. ನೀವು ಯಾವ ರೀತಿ ಮಾಡ್ತೀರಾ? ಮತ್ತು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ನಮ್ಮಂಥ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.